ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ವೆಲ್ಕಮ್ ಟು ಬ್ರ್ಯಾಂಡ್ ನ್ಯೂ ಎಪಿಸೋಡ್ ಆಫ್ ಧೀರಜ್ ವ್ಲಾಗ್ಸ್. ನಾವಿವತ್ತು ತುಮಕೂರಿಂದ ಜಸ್ಟ್ 10 ಕಿಲೋಮೀಟರ್ಸ್ ದೂರದಲ್ಲಿರುವ ಒಂದು ಚಿಕ್ಕ ಪುಟಾಣಿ ಕ್ಯೂಟ್ ಆಗಿರೋ ಟ್ರಕ್ಕಿಂಗ್ ಸ್ಪಾಟಿಗೆ ಹೋಗ್ತಿದ್ದೀವಿ. ಯಾರ ಜೊತೆ ಅಂದರೆ ನಾನು ನಮ್ಮ ತಂಗಿ ಜೊತೆ. ಸೇ ಹಾಯ್. ಹಾಯ್. ಸೊ ಕ್ಯಾಪ್ಷನು ತಬ್ನೇಲ್ ನೋಡ್ಕೊಂಡು ಗೊತ್ತಾಗಿರ್ಬೇಕು ಇಷ್ಟೊತ್ತಿಗೆ ನಿಮಗೆ, ನಾನು ಬೀರಿನ ಕಲ್ಲಿಗೆ ಹೋಗ್ತಿದ್ದೀನಿ. ಸೊ ಬನ್ನಿ, ಬೀರಿನ ಕಲ್ಲಿಗೆ ಅಲ್ಲಿಂದ ಒಂದು ಚಿಕ್ಕ ಗುಡಿ ಇದೆ ಮೇಲೆ ಹೋಗ್ಬಿಟ್ಟು, ಅದು ಮತ್ತು ಹೇಗಿದೆ ಟ್ರಕ್ಕಿಂಗ್ ಸ್ಪಾಟು, ಹೆಂಗೆಲ್ಲ ಇದೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ತುಮಕೂರು ಸಿಟಿ ಕಡೆಯಿಂದ ಮಂಡಿಪೇಟೆಗೆ ಹೋದ್ವಿ. ಆ್ಯಂಡ್ ಮಂಡಿಪೇಟೆಯಿಂದ ಎಸ್ಮಾಲ್ ರೋಡಲ್ಲಿ ಸ್ಟ್ರೈಟಾಗಿ ಹೋದಾಗ ಶಿರಾಗೇಟ್ ರೋಡಲ್ಲಿ ಸತ್ಯಮಂಗಳ ಕಡೆ ಇರುವ ಜಾಗಕ್ಕೆ ಟರ್ನ್ ಮಾಡ್ಕೊಂಡ್ವಿ. ಅಲ್ಲಿಂದ ಫ್ಲೈಓವರ್ ಬ್ರಿಡ್ಜ್ ಒಳಗಡೆ ಹಾಸಿಂದ ಸ್ಟ್ರೈಟ್ ಹೋದರೆ ಸತ್ಯಮಂಗಳ ಬರುತ್ತೆ. ಸತ್ಮಂಗ್ಲ ಅಂತ ಬೋರ್ಡ್ ನಿಮಗೆ ಕಾಣ್ತಿರ್ಬೇಕು. ಈ ಬೋರ್ಡಿಂದ ಸ್ಟ್ರೈಟ್ ಸ್ವಲ್ಪ ಹೋಗಿ ಲೆಫ್ಟ್ ತಿರುಗಿದ್ರೆ ಫುಲ್ಲು ಸ್ಟ್ರೈಟ್ ದಾರಿ. ಆ್ಯಕ್ಚುಲಿ ಅಲ್ಲಿಗೆ ದಾರಿ ಗೊತ್ತಾಗ್ಲಿಲ್ಲ ಅಂದರೂ ಅಕ್ಕಪಕ್ಕದವ್ರಿಗೆ ಸ್ವಾನದೇವನಹಳ್ಳಿ ಎಲ್ಲಿದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಿಮ್ಗೆ ರೂಟ್ ತೋರಿಸ್ತಾರೆ. ಏನಿಲ್ಲ ಅಂದರೂ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡಿಂದ 207B ಬಸ್ ಹತ್ಬಿಟ್ರೆ ಸಾಕು, ಡೈರೆಕ್ಟ್ ನಿಮಗೆ ಬೀರನ್ ಕಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಸೊ ಅಂತೂ ಇಂತೂ ನಮ್ಮ ಗಾಡಿ ತಳ್ಕೊಂಡು ನಾವು ಬೀರನ್ ಕಲ್ಲಿಗೆ ರೀಚ್ ಆಗೇ ಬಿಟ್ವಿ. ಮುಂದೆ ಕಾಣ್ತಿರೋ ಬೆಟ್ಟನೇ ನಾವು ಹತ್ಬೇಕಾಗಿರೋದು. ನಾನು ನಮ್ಮ ತಂಗಿ ಸೇರಿಕೊಂಡು ಈ ಬೆಟ್ಟ ಹತ್ತುತ್ತೀವಿ. ನಿಮಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ ತೋರಿಸ್ತೀವಿ ಬನ್ನಿ. ಹೋಗೋ ದಾರಿಲಿ ಆ್ಯಕ್ಚುಲಿ 3-4 ಟೆಂಪಲ್ಗಳಿದ್ದಾವೆ. ನಾವಿವಾಗ ಹೋಗಿರೋ ಟೆಂಪಲ್ಲು ಶುಕ್ರವಾರ ಆಗಿದ್ದರಿಂದ ಲಕ್ಷ್ಮೀ ಟೆಂಪಲ್ ವಿಸಿಟ್ ಮಾಡಿದ್ವಿ. ಲಕ್ಷ್ಮೀ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಮುಂದಿನ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ರೈಟ್ ಟರ್ನ್ ಮಾಡಿದ್ರೆ ಒಂದು ಊರು ಸಿಗುತ್ತೆ. ಊರು ಒಳಗಾಸಿಂದ ನಾವು ಹೋಗ್ಬೇಕಾಗಿರೋದು. ಸೊ ಈ ಕಡೆ ನೋಡಿ ಬರ್ದಿದೆ ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯ ಶ್ರೀ ಕ್ಷೇತ್ರ ಬೀರಿನ ಕಲ್ಲು ಅಂತ. ಹಿಂಗೆ ಹತ್ಬೇಕಾಗಿರೋದು. ನಾವಿಲ್ಲಿ ರೀಚ್ ಆದ್ವಿ. ಈ ಥರ ಒಂದು ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ ಒಳಗಾಸಿಂದ ಟ್ರಕ್ ಮಾಡ್ಕೊಂಡು ಹೋಗಬೇಕು. ರೆಡಿನಾ? ಫುಲ್ ರೆಡಿ. ಬನ್ನಿ ಗೈಸ್ ಹೋಗೋಣ. ಹಂಗಲ್ಲಿ ಈ ಥರ ಇದೆ, ಹಿಂಗೆ ಹೋಗ್ಬೇಕಾಗಿರೋದು. ಯಾವುದೋ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಅನಿಸ್ತಿದೆ. ಜಾರುತ್ತೆ ಒಂಚೂರು. ಆ್ಯಕ್ಚುಲಿ ನಾನು ಕ್ರಾಕ್ಸ್ ಹಾಕ್ಕೊಂಡ್ಬಂದಿದ್ದೀನಿ. ಅವಳು ನಮ್ಮ ತಂಗಿ ಅಟ್ಲೀಸ್ಟ್ ಶೂಸ್ ಹಾಕ್ಕೊಂಡ್ಬಂದಿದ್ದಾಳೆ. ಬನ್ನಿ ಹೋಗೋಣ. ಇನ್ನೂ ಇಷ್ಟಿದೆ. ಸ್ಟಾರ್ಟಿಂಗಲ್ಲಿ ಸ್ಟೆಪ್ಸ್ ಇದೆ ಅಂತ ಕೇಳಿದ್ದೆ. ಸೊ ಅದೇ ಸ್ಟೆಪ್ಸ್ ಇದೆ. ಆದರೆ ನೋಡಿ ಈ ಥರ ಫುಲ್ಲು ಬಾರಪ್ಪ ಈ ಥರ ಫುಲ್ಲು ಏನು ಹೇಳ್ತಾರೆ, ಗ್ರಾಸ್ ಎಲ್ಲ ಬೆಳೆದಿದೆ. ಹುಷಾರಾಗಿ. ಇದೇನು ಚುರುಕೆ ಸೊಪ್ಪ ಗೊತ್ತಿಲ್ಲ, ಕೇರ್ಕೊಳಕ್ಕೆ ಸ್ಟಾರ್ಟ್ ಆದರೆ ಕಷ್ಟ. ಹಾವಿದೆ ಅಂತ ಕೇಳ್ಪಟ್ಟಿದ್ದೀನಿ ಈ ಏರಿಯಾದಲ್ಲಿ ತುಂಬ. ಸೊ ಹುಷಾರಾಗಿ ಹೋಗಿ, ಓಕೆನಾ? ನೋಡ್ಕೊಂಡು ಹೋಗಿ. ಸೊ ಇಲ್ಲಿಂದ ಸ್ಟೆಪ್ಸ್ ಮುಗೀತು. ಈಗ ಬೆಟ್ಟ ಹತ್ಬೇಕಾಗಿರೋದು ಫುಲ್ಲು. ಬನ್ನಿ ಹತ್ತೋಣ ಆರಾಮಾಗಿ. ಆ್ಯಕ್ಚುಲಿ ಐ ಆಮ್ ಆಲ್ರೆಡಿ ಫೀಲಿಂಗ್ ದ ವೈಬ್ಸ್. ಚೆನ್ನಾಗಿ ಅನಿಸ್ತಿದೆ. ಇಲ್ಲಿಂದನೇ ಇಲ್ಲಿ ಬಾ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಲ್ಲ ಇಲ್ಲಿ ಬಾ, ಇಲ್ಲಿ ಮುಂದೆ ಬಾ, ಹುಷಾರು ನೋಡಿಕೊಂಡು. ಸೊ ನೋಡಿ, ಇಲ್ಲಿಂದನೇ ಆಲ್ಮೋಸ್ಟ್ ಸುತ್ತಮುತ್ತ ಎಷ್ಟು ಬೆಟ್ಟ ಇದೆ ಕಾಣ್ತಿದೆ. ವ್ಯೂ ಇಲ್ಲಿಂದನೇ ಚೆನ್ನಾಗಿದೆ. ಟಾಪ್ ವ್ಯೂ ಇನ್ನೂ ಸಖತ್ತಾಗಿರುತ್ತೆ ಅಂದ್ಕೊತೀನಿ. ನೋಡ್ರಪ್ಪ ನಮ್ಮ ತಂಗಿ ಅದು ಇಷ್ಟಿಗೆ ಸುಸ್ತಾಗ್ಬಿಟ್ರೆ ಹೆಂಗೆ ಮುಂದೆ ಹೋಗಬೇಕು. ಎಂಟ್ರೆನ್ಸ್ ಇನ್ನೂ ಬಂದಿದೆ, ಇನ್ನು ಮೇಲೆ ಹೋಗಬೇಕು. ಡೈರೆಕ್ಷನ್ಸ್ ಹಾಕಿದ್ದಾರೆ, ಪರವಾಗಿಲ್ಲ. ವಾವ್, ಈ ಥರ ಒಂದು ರೂಟ್ ಇದೆ. ಇದಾದಮೇಲೆ ಇನ್ನೊಂದು ಬೋರ್ಡ್ ಸಿಗುತ್ತೆ ಇದೇ ಥರ. ಸೊ ಆ ಬೋರ್ಡ್ ಒಳಗಾಸಿಂದ ಹೋಗಬೇಕು. ಸ್ವಲ್ಪ ಹುಷಾರು ಕಣೆ, ಈ ಕಡೆ ಬರಬೇಕಾದ್ರೆ. ಹಿಂಗಿದೆ ಗೈಸ್, ನೋಡಿ ಹಿಂಗಿದೆ. ಹುಷಾರಾಗಿ ಹೋಗಬೇಕು, ಸ್ಲೋ ಆಗಿ, ಆರಾಮ್ಸೆ. ಅಯ್ಯಪ್ಪ ದೇವ್ರೆ. ಸೊ ಅಗೇನ್ ಸ್ವಲ್ಪ ಸ್ಟೆಪ್ಸ್ ಇದೆ ಇಲ್ಲಿ. ಸುಸ್ತಾಗ್ಬಿಟ್ಟಿದೆ. ಇಲ್ಲಿ ನೋಡು, ಇಲ್ಲಿ ರೆಸ್ಟ್ ಮಾಡೋಕ್ಕಂತ ಇದೆ ಬೋರ್ಡ್ ಹತ್ರ. ನಿನ್ಗಂತಾನೆ ನಾ ಮಾಡಿರೋದು. ಹೆಂಗನ್ಸ್ತು? ಇನ್ನು ಇದೆಯಪ್ಪ, ಇನ್ನು ಐ ಥಿಂಕ್ 10% ಬಂದಿಲ್ಲ ಏನೋ ನಾವು. ಅಯ್ಯಪ್ಪ ಗೈಸ್, ಹತ್ತಕ್ಕಿಂತ ಮುಂಚೆ ಸ್ವಲ್ಪ ಈಸಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ಅಷ್ಟೊಂದೇನು ಈಸಿ ಇಲ್ಲ, ಮಾಡ್ರೇಟ್ ಆಗಿದೆ. ಫುಲ್ಲು ಗುಹೆ ಒಳಗಡೆಯಿಂದ ಹೋಗ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ. ನೋಡ್ತಿದ್ದೀರಲ್ಲ ನೀವು, ಹೀಗಿದೆ ಆ್ಯಕ್ಚುಲಿ. ಒಟ್ಟಿನಲ್ಲಿ ಎವ್ರಿ ನೌ ಆ್ಯಂಡ್ ದೆನ್ ಸ್ವಲ್ಪ ಮೇಲೆ ಹೋದ ತಕ್ಷಣ ಸ್ವಲ್ಪ ಕ್ಲಿಯರ್ ಸ್ಪೇಸ್ ಸಿಗ್ತಿತ್ತು. ಆ ಕ್ಲಿಯರ್ ಸ್ಪೇಸಿಂದ ಸಿಟಿ ವ್ಯೂ ಇರಲಿ ಅಥವಾ ಈ ಹಳ್ಳಿ ವ್ಯೂ ಇರಲಿ ಪೂರ್ಣವಾಗಿ ಸಕ್ಕತ್ತಾಗಿ ಕಾಣ್ತಿತ್ತು ಗೈಸ್. ಕೋತಿ ಥರ ಇಲ್ಲೇ ಅದು ಬೇಡ, ಇನ್ನು ಮೇಲೆ ಹೋಗ್ಬೇಕು. ತಡಿ, ಇಲ್ಲಿ ನೋಡಿ ವ್ಯೂ ಚೆನ್ನಾಗಿದೆ. ಕೊಡುವ ನಿಮಿಷ ಎಲ್ಲ ತೋರ್ಸೋಣ. ಪರವಾಗಿಲ್ಲ, ಚೆನ್ನಾಗಿದೆ ವ್ಯೂ ಗೈಸ್. ನೋಡಿ, ಆಗಲೇ ಇಷ್ಟು ಹತ್ತಿದ್ದೀವಿ. ಹೌ ಬ್ಯೂಟಿಫುಲ್ ಇಸ್ ದಿಸ್. ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ. ಓ ಮೈ ಗಾಡ್, ಬರ್ತೀನಿ. ಅಲ್ಲಿ ಯಾವುದೋ ಇಷ್ಟು ದೊಡ್ಡ ಇಲಿನೋ ಏನೋ ಇತ್ತು. ಅದೇನೋ ಬೇಡ, ಸುಮ್ಮನೆ ಏನೇನೋ ಹೇಳಿ. ಇತ್ತ ಬಡಾತ ಸಚ್ಚಿ ಮೇ ಏನೋ ಇತ್ತು. ಕುಚ್ ಬಿ. हाँ सच्ची, इतना मोटा मोटा.
जानबूझ के डरा रहा ए है। नो आई स्वेयर ऑन गॉड इट्स देयर तेरे ऊपर ही कूदूंगी। ಬನ್ನಿ ಈಗ ಹಿಂಗಿದೆ ಫುಲ್ ಡಿಫ್ರೆಂಟ್ ಟೆರೈನು ವಾಟ್ ಅ ವ್ಯೂ ಮ್ಯಾನ್ ಮೇಲಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಬಿಸಿಲು ಬಂದ್ಬಿಟ್ಟಿದೆ ಗೈಸ್ ಯಪ್ಪ ವಾ ರೇ ವಾ. ಸ್ವಲ್ಪ ಬೇಗ ಬರಬೇಕಿತ್ತು ನೀನ್ ಎದ್ದಿದ್ರೆ ಬೇಗ ಬರ್ಬೋದಾಗಿತ್ತು. ಶಟ್ ಅಪ್ ಅಲ್ಲ ನನಗೆ ಹೇಳ್ತಿದ್ದೆ ಹತ್ಕೊಂಡ್ ಬರಕ್ಕಾಗಲ್ಲ ಏ ಹತ್ಕೊಂಡ್ ನಾನು ಪೋಸ್ಟ್ ಕೊಡ್ತಿರೋದಪ್ಪ ಸಾಕು ಸಾಕು ಬರೀ ಸುಳ್ಳು. ಬಾರಪ್ಪ ಹೋಗೋಣ ನಡಿ ಓಡು. ಜೈ ಯಾರು ಫಸ್ಟ್ ಹೋಗ್ತಾರೆ? ಹ್ಞೂ ಬೇಕಾಗಿಲ್ಲ ನೀನೇ ಫಸ್ಟ್ ಬಾಯ್. ನೋಡಿ ಈ ಥರ ಇದೆ ಫುಲ್ಲು ಅಪ್ಪ ಹುಷಾರಪ್ಪ ಇಲ್ಲಿ ಗುಹೆ ಪ್ಲಸ್ ಹಿಂಗೆ ಹತ್ತೋದು ಫುಲ್ 90 ಡಿಗ್ರಿ ಈ ಕಡೆ ಏನಿದೆ ಅಂತ ನೋಡ್ಲೋ ಬೇಡವಾ ಭಯ ಆಗ್ತಿದೆ ಒಂದ್ಸತಿ ಹೋಗಿ ಚೆಕ್ ಮಾಡಿ ಜೋರ ಕಾಕು ಅಂತ ಅನ್ಕೊಂಡು ಹೋಗು. ಏನೂ ಇಲ್ಲ ಗೈಸ್ ಜಸ್ಟ್ ದಟ್ ನಾವುಗಳೆಲ್ಲ ಈ ಪ್ಲಾಸ್ಟಿಕ್ ಎಸ್ತಿರ್ತೀವಲ್ಲ ಪ್ಲಾಸ್ಟಿಕ್ಗಳಿದ್ದಾವೆ ಅಷ್ಟೇ. ಹಾ ಯಾಕ್ರಿ ಏನಾಯ್ತು? ಸಾಕಾಗೋಯ್ತು. ಈ ಥರ ಇದು ಇಟ್ಕೊಂಡು ಆರಾಮಾಗಿ ರೇಲಿಂಗ್ಸ್ ಇಟ್ಕೊಂಡು ಹೋಗ್ಬಹುದು. ಹುಷಾರು ಜಾರುತ್ತೆ. ಆಡ್ಕೊಂಡು ಹೋಗು. ಅಯ್ಯೋ ನಾನು ಶೂಸ್ ಹಾಕೊಂಡು ಬರಬೇಕಿತ್ತು ಕ್ರಾಕ್ಸಲ್ಲಿ ಬಂದಿದ್ದೀನಿ. ಬಾರಪ್ಪ ಬಾ ಹೊಲ್ಟೋಗು. ಬಾಯ್. ಈಗ ಒಂದು ಎಂಟ್ರೆನ್ಸಿಗೆ ಬಂದಿದ್ದೀವಿ ಅಂತ ಶ್ರೀ ರೀಚ್ ಆದ್ವಿ. ರಾಮೇಶ್ವರ ಟೆಂಪಲ್ ಆ್ಯಂಡ್ ಐ ಥಿಂಕ್ ಅದು ಪುರೋಹಿತರು ನಂಬರ್ ಆ ಕಡೆ ಇರೋದು. ಬರೋಕ್ಕಿಂತ ಮುಂಚೆ ಬೇಕಂದರೆ ಪೂಜೆ ಮಾಡಿಸ್ಬೇಕಂದ್ರೆ ಪುರೋಹಿತರಿಗೆ ಕಾಲ್ ಮಾಡ್ಕೊಂಡು ಬರ್ಬೋದು. ನಂಬರ್ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಸೊ ಬನ್ನಿ ಹೋಗುವ. ಓಹ್ ಆಗಲಿ ಯಾರೋ ಟ್ರಕ್ ಮಾಡ್ತಿದ್ದಾರಲ್ಲಿ. ಹಾಂ ಪರವಾಗಿಲ್ಲ ನಾವು ಯಾರೂ ಇರಲ್ಲ ಅಂತ ಅಂದ್ಕೊಂಡಿದ್ವಿ, ಜನ ಇದ್ದಾರೆ. ಲುಕ್ ಅಟ್ ದಿಸ್ ಬ್ಯೂಟಿ ಮ್ಯಾನ್, ಹೌ ಬ್ಯೂಟಿಫುಲ್ ದಿಸ್ ಇಸ್ ಲುಕಿಂಗ್. ವಾವ್, ಜಾಸ್ತಿ ಜನ ಇಲ್ಲ, ಅದೊಂದು ಅಡ್ವಾಂಟೇಜ್ ನಮಗೆ. ಇಲ್ಲೊಂದು ದೇವಸ್ಥಾನ ಇದೆ, ಬಾ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ನಡಿ. ಪ್ರಸಾದ ನಿಲಯ ಕೊಡೋ ದೇವಸ್ಥಾನ ಅಲ್ಲ ಅನ್ಕೊತೀನಿ. ತಿಂಡಿ ಸಿಗುತ್ತಾ? ಏಯ್ ಸಿಗಲ್ಲ ಅನ್ಕೊತೀನಿ ಬಾ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಟೆರೈನ್, ಯಾರೋ ಸುಟ್ಟಾಕ್ಬಿಟ್ಟಿದ್ದಾರೆ. ಇಟ್ಸ್ ಕ್ಲೋಸ್ಡ್, ಪ್ರಸಾದ ನಿಲಯ ಅಂತ. ಇಲ್ಲ ಐ ಥಿಂಕ್ ಪ್ರಸಾದ ಕೊಡ್ತಾರೆ. 2016 ಇನಾಗ್ರೇಟ್ ಆಗಿರೋದಾ? ಯಾವತ್ತೂ ಬಂದಿಲ್ಲ ಇಲ್ಲಿ, ಫಸ್ಟ್ ಟೈಮ್ ಬರ್ತಿರೋದು. ಹಾಂ, ಇಲ್ಲಿ ಚಿಕ್ಕ ದೇವಸ್ಥಾನ ಇದೆ, ಗಂಗಾ ತಾಯಿದು. ಓಕೆ, ನೀರು ಇದೆ, ಪರವಾಗಿಲ್ಲ. ಓಕೆ, ಈ ಗಂಗಾದೇವಿಯ ದೇವಸ್ಥಾನದಲ್ಲಿ ಎಲ್ಲ ತಿಂಗಳು ಸಮ್ಮರ್ ಇರಲಿ ವಿಂಟರ್ ಇರಲಿ ನೀರು ಯಾವಾಗಲೂ ತುಂಬೇ ಇರುತ್ತಂತೆ, ಈ ಬಾವಿಯಿಂದ ಬರ್ತಿರುತ್ತಂತೆ ಆಚೆ. ಸೊ ಆ ಒಂದು ಪ್ರತೀತಿ ಇದೆ ಇಲ್ಲಿ. ಮೈ ಗಾಡ್, ವಾಟ್? ದೇರ್ ಈಸ್ ಫಿಶಸ್, ಫ್ರೆಶ್ ವಾಟರ್ ಫಿಶಸ್ ಇದೆ, ಟ್ಯಾಟ್ಪೂಲ್ಸ್ ಇದೆ ಅಲ್ಲಿ ನೋಡಿ ಗೈಸ್, ಎಷ್ಟು ಕ್ಯೂಟ್ ಆಗಿದೆ ಟ್ಯಾಟ್ಪೂಲ್. ಅಲ್ಲಿ ಅಲ್ಲೇ ಕಣೆ, ಝೂಮ್ ಮಾಡು ನೋಡೋಣ. ಅಲ್ಲಿ ನಂಗೆ ಕಾಣ್ತೈತೆ, ನಿನ್ನ ಕಣ್ಣಲ್ಲಿ ಝೂಮ್ ಮಾಡು. ಇಲ್ಲಿ ನೋಡಿ, ಇಲ್ಲಿ ಇಲ್ವಾ ಇದು? ಈ ಥರ ಇದೆ, ಮ್ಯಾಂಡಕ್. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಟ್ಯಾಟ್ಪೋಲು, ಫ್ರಾಕ್ಸ್ಗಳು ನೋಡಿ ಇಷ್ಟೊಂದಿದೆ, ಫ್ರೆಶ್ ವಾಟರ್ ಫುಲ್ಲು. ಫಿಶಸ್ಸು ಇದ್ದಾವೆ ಒಂದು. ಅಮ್ಮ ಏನಪ್ಪ ಇದು, ನಾನು ಹೆದ್ರುಕೊಂಡ್ಬಿಟ್ಟೆ ಗೈಸ್, ಏನಿತ್ತು ಅಂತ ಹಿಂಗೆ ಒಂದೇ ಸತಿ ಬಂತು. ಕಿತ ಮಸ್ತ್ ಹವಾ ಆ ರही है, ठंडी. ಈ ಥರ ಬಂಡೆಗಳು, ಹೌ ಕ್ಯೂಟ್ ಇಸ್ ದಿಸ್. ಎಸ್, ಅದಕ್ಕೆ ಇಂಥ ಬಟ್ಟೆ ಹಾಕೊಂಡು ಬರಬಾರ್ದು ಅಂತ ಎಷ್ಟು ಬಡ್ಕೊತೀನಿ. ಲಾಸ್ಟ್ ಟ್ರಕ್ಕಿಗೆ ಹೋದಾಗೆ ನಂದು ಎಷ್ಟು ಕೆಟ್ಟದಾಗ ಹಾಲತ್ ಆಗಿತ್ತು ಅಂದರೆ ಹಂಗಿಂಗಲ್ಲ, ಇನ್ನು ಹಾಕೊಂಬಂದ್ಲು. ಗ್ರೇಟ್. ಹಾಂ, ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿವರೆಗಂತೂ. ಇನ್ನು ಮೇಲೆ ಹತ್ತಬೇಕು, ಬನ್ನಿ ಹೋಗೋಣ. ಏನು ಸುತ್ತು ಕ್ಯಾಮ್ರಾ ತೆಗ್ದ ತಕ್ಷಣ ಶಾಪು. ಬ್ಯಾಕ್ ಟು ದ ಬೆಟ್ಟ, ಪ್ರಸಾದ ನಿಲಯವರೆಗೂ ಬಂದಿದ್ವಿ. ಹೆಂಗೆ ಹೋಗೋದು? ಮುಂದೆ ಥಿಂಕ್ ಆ ಕಡೆ ಸ್ಟ್ರೈಟ್. ಆ್ಯಕ್ಚುಲಿ ಒಂದು ಚೆನ್ನಾಗಿರೋ ಪಿಕ್ನಿಕ್ ಸ್ಪಾಟ್ ಗೈಸ್. ಆರಾಮಾಗಿ ಮೇಲ್ವರೆಗೂ ಒಂಚೂರು ಹತ್ತಿ, ಇಲ್ಲಿ ಆರಾಮಾಗಿ ಚಾಪೆ ಗೀಪೆ ಹಾಕ್ಕೊಂಡು ತಿನ್ಕೊಂಡು ಉಣ್ಕೊಂಡು, ಆದರೆ ಪ್ಲಾಸ್ಟಿಕ್ ತೊಗೊಂಬಂದರೆ ಬ್ಯಾಗಲ್ಲಿ ಹಾಕ್ಕೊಂಡು ವಾಪಸ್ ಹೋಗಬೇಕು. ಈ ಥರ ಒಂದು ಪಾತ್ವೇ ಥರ ಇದೆ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಬಾರಮ್ಮ ತಾಯಿ ಬೇಗ ನಡಿಯವ್ವ. ತುಂಬ ಚೆನ್ನಾಗಿದೆ. ಹೋಗ್ತಿದ್ಯಾ ಸಾಯಕ್ಕೆ ಹೋಗ್ತಿದ್ಯಾ? ಬೇಡ ಕಣೆ, ನನ್ನ ಜೊತೆ ಬಂದಾಗ ಬೇಡ ಕಣೆ, ಬಾರೆ ಬಾರೆ. ಶಟ್ ಅಪ್. ಚೆನ್ನಾಗಿದೆ, ಇಲ್ಲೆಲ್ಲ ರೇಲಿಂಗ್ಸ್ ಹಾಕಿದ್ದಾರೆ, ಪರವಾಗಿಲ್ಲ. ಇಲ್ಲೇ ಇರೋದು ಗೈಸ್. ಹಿಂಗಿಟ್ರೆ ನನ್ನ ಮೇಲೆ ಭಾರ ಅಂತ ಹೇಳ್ತೀನಿ.
ಹಾಂ, ಈ ಥರ ರೇಲಿಂಗ್ಸ್ ಇಟ್ಕೊಂಡು ಹತ್ಬೋದು, ಪರವಾಗಿಲ್ಲ. ಎಲ್ಲರೂ ಹತ್ಬೋದು, ಅಷ್ಟೊಂದು ಕಷ್ಟ ಇಲ್ಲ ಅನ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಒಂಚೂರು ತಲೆ ಹುಷಾರು. ಸ್ಟಾರ್ಟಿಂಗಲ್ಲಿ ಒಂಚೂರು ಕಷ್ಟ ಅನಿಸುತ್ತೆ, ಆಮೇಲೆ ಹತ್ಬೋದು, ಪರವಾಗಿಲ್ಲ. ದೇವ್ರೆ, ಹಾಂ ಬಂತಪ್ಪ, ಬರಪ್ಪ. ಇಲ್ಲೇ ಇರೋದು ದೇವಸ್ಥಾನ ಅಷ್ಟೇ, ಬಾ. ನಿಂದಿವತ್ತಿಲ್ಲ ಜಿಮ್ ಆಯಿತು. ಅಯ್ಯಪ್ಪ ದೇವ್ರೆ, ಹೇ ರಾಮ್. ಇಲ್ಲಿ ನೋಡಿ ಗೈಸ್, ವ್ಯೂ ಚೆನ್ನಾಗಿದೆ. ವಾವ್, ಇಲ್ಲಿ ಒಂದು ಕೆರೆ ಇದೆ. ಆ ಕೆರೆ ಬಿಡು, ಇಲ್ಲಿ ಬಾ ಫೋಟೋ ತೆಗಿ. ಅಲ್ಲಿ ನೋಡಿ ನಮ್ಮ ತುಮಕೂರು ಚೆನ್ನಾಗಿ ಕಾಣುತ್ತೆ. ಬಾರೆ ಫಸ್ಟು ಇವಳೆ ಸರ್ಕಸ್ ಮಾಡ್ತೀವಿ. ಇಲ್ಲಿ ನೋಡಿ ಗೈಸ್, ಈ ಕಡೆ ನಮ್ಮ ತುಮಕೂರು ಕಾಣುತ್ತೆ. ಅದು ನೋಡಿ, ಅದು ಅಮಾನಿ ಕೆರೆ, ಅದು ಆ ಕಡೆ ಇರೋದು, ದಟ್ಸ್ ಅಮಾನಿ ಕೆರೆ. ಆ್ಯಂಡ್ ಇಲ್ಲಿ ನೋಡಿ ನೀರಿದೆ. ಓ ಮೈ ಗಾಡ್, ದಿಸ್ ಇಸ್ ಸರ್ಪ್ರೈಸ್. ಬೀಳ್ಬೇಡ. ಏಯ್, ನೀನಾ? ಈಗ ನಾನು ನಡ್ಕೊಂಡು ಹೋಗ್ತಿದ್ದೆ, ನೋಡ್ದಲ್ಲೇ ಇದ್ದಿದ್ರೆ ಬೀಳ್ತಿದ್ದೆ ಸರಿಯಾಗಿ. ಹೌ ಬ್ಯೂಟಿಫುಲ್ ದಿಸ್ ಇಸ್. ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ಎಲ್ಲ ಮುಳ್ಳು ತೆಗಿದಿದ್ದಾಳೆ. ಆ್ಯಂಡ್ ಇಲ್ಲಿ ಹಿಂಗಿದೆ, ಚೆನ್ನಾಗಿದೆ ಒಂಥರ. ಈ ಕಡೆ ನೋಡಿದ್ರೆ ಕೆರೆಗಳು, ಇದು ಯಾವುದೋ ಮನೆ, ಊರು ಕಾಣ್ತಿದೆ. ಓಕೆ, ಈ ಕಡೆ ಊರು ಕಾಣ್ತಿದೆ. ಆ ಕಡೆ ಅದು ನಮ್ಮ ತುಮಕೂರು, ಆ ಕಡೆ ಫುಲ್ ಇರೋದು ದಾಟ್ಸ್ ಆರ್ ತುಮಕೂರು. ಕಾಣ್ತಿದ್ದೆ ನಿಮಗೆ ನೀಟಾಗಿ? ಎಸ್, ಸ್ವಲ್ಪ ಬಿಸಿಲು ಬಂದುಬಿಟ್ಟಿದೆ, ಸೂರ್ಯ ಮೇಲಿದ್ದಾನೆ, ಲೇಟಾಗಿಬಿಡ್ತು. ಚೆನ್ನಾಗಿದೆ. ಆ್ಯಂಡ್ ಅದೇ ನಮ್ಮ ದೇವಸ್ಥಾನ, ಅಲ್ಲಿಗೆ ಈಗ ಹೋಗೋಣ. ಈ ಕಡೆ ಹೋಗ್ಬೋದಾ? I'll show you the way. ಚಲ್ ಬಾರಪ್ಪ, ನಡಿ, ಬೇಗ ಬಾ. ಬರ್ತೀಯಾ? ಮುತ್ತಾತ ಆಗ್ಬಿಟ್ಟಿದ್ಯಾ? ಬೇಗ ಬೇಗ ಬಾ, ಓಡು ಬೇಗ. ಸಾಕ್ಬಿಡೆ, ಸುಮ್ಮನಿರು. ಸೊ ಇನ್ನೇನು ದೇವಸ್ಥಾನ ಬಂದ್ವಿ. ಆ ಕಡೆಯಿಂದ ಬರ್ಬೋದಿತ್ತು, ಬಟ್ ನಮ್ಮ ತಂಗಿ ಈ ಕಡೆಯಿಂದ ಕರ್ಕೊಂಬರ್ತಿದ್ದಾಳೆ. ಚಲ ಗೈಸ್, ಫೈನಲಿ ರೀಚ್ ಆದ್ವಿ ಇಲ್ಲಿ ಬೆಟ್ಟದ ಮೇಲೆ ಇರುವ ಗುಡಿನ, ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯ, ಬೀರಿನಕಲ್ಲು. ಓ ಮೈ ಗಾಡ್, ಎಡ್ಜಲ್ಲಿದೆ ನೋಡಿ, ಹಿಂಗೆ ಕಾಣ್ತಿದೆ. ಇದು ಊರು, ಗದ್ದೆ ತೋಟಗಳು ಅಂತೂ ಸಗದಾಗಿ ಕಾಣ್ತಿದೆ ಇಲ್ಲಿಂದ. ಆ್ಯಂಡ್ ಬನ್ನಿ, ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಈ ದೇವಸ್ಥಾನಕ್ಕೆ ಒಂದು ಹಿಸ್ಟ್ರಿನೇ ಇದೆ. ಕಿರಾತ ಅರ್ಜುನ ಅಂತ ಕಥೆಯಲ್ಲಿ ಒಂದು ಕಣ ಸಿಗುತ್ತೆ. ಆ ಕಣದಲ್ಲಿ ಮಹಾಭಾರತ ಕಾಲದಲ್ಲಿ ಅರ್ಜುನಂಗೆ ಮತ್ತು ಭೀಮಂಗೆ ಮಧ್ಯೆ ಒಂದು ಗಲಾಟೆ ಆಗುತ್ತೆ. ಆ್ಯಕ್ಚುಲಿ ಆ ಗಲಾಟೆ ಮಾಡುವ ಸಮಯದಲ್ಲಿ ಭೀಮನು ತನ್ನ 77 ಮಳೆ ಗದೆಯನ್ನು ಆಕಾಶಕ್ಕೆ ಓಂ ನಮಃ ಶಿವಾಯ ಅಂತ ಹೇಳಿ ಹಾರಿಸ್ತಾನೆ. ಹಾರಿಸಿರೋ ಗದೆಗಳು ತನ್ನ ಹೆದೆ ಮೇಲೆ ಬಿದ್ರೇನೆ ಕಷ್ಟ ಆಗುತ್ತೆ ಅಂತ ಶಿವಂಗೆ ಪ್ರಾರ್ಥಿಸಿ ಕೇಳ್ಕೊಳೋದೇನೆಂದರೆ, ಶಿವಂಗೆ ಅವರು ನನ್ನ ಹೆದೆಗೆ ಈ ಗದೆಗಳು ತಾಕೋ ಮೊದಲು ನನಗೆ ರುದ್ರಾಂಶ ಕೊಟ್ಟು ರಕ್ಷಿಸು ಪ್ರಭು ಅಂತ ಹೇಳ್ತಾರೆ. ಆಗ ಶಿವ ಇದೇ ಜಾಗದಲ್ಲಿ ಪ್ರತ್ಯಕ್ಷವಾಗಿ ತನ್ನ ರುದ್ರಾಂಶ ಕೊಟ್ಟು ಭೀಮಂಗೆ ಕಾಪಾಡ್ಕೊಂತಾರೆ. ಈ ಪುರಾತನ ಕಾಲದ ದೇವಾಲಯದಲ್ಲಿ ಪ್ರತಿ ಸೋಮವಾರ ಹಾಗೂ ಪೌರ್ಣಿಮೆ ದಿವಸ ವಿಶೇಷವಾಗಿ ಪೂಜೆ ನಡೆಯುತ್ತದೆ. ಹಾಗೂ ಪ್ರತಿ ವರ್ಷ ಮೇರಂದು ಜಾತ್ರೆ ಕೂಡ ನಡೆಯುತ್ತೆ. ಆ್ಯಂಡ್ ಈ ಕಡೆ ಹಿಂಗಿದೆ ವ್ಯೂ ಪಾಯಿಂಟ್ವರೆಗೂ. ನಾನು ಸ್ವಲ್ಪ ಸುತ್ತಮುತ್ತ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ರೌಂಡ್ ಹಾಕಂಗಾಗುತ್ತೆ ದೇವಸ್ಥಾನದ್ದು. ಹಿಂಗಿದೆ, ಅದು ಹೆಂಗೆ ಇಷ್ಟು ಬೆಟ್ಟದ ಮೇಲೆ ಬಂದ್ಬಿಟ್ಟು ದೇವಸ್ಥಾನ ಮಾಡ್ತಾರೋ. ವಾವ್, ಸುತ್ತಮುತ್ತ ಫುಲ್ ಪ್ರಶಾಂತವಾಗಿದೆ ಗೈಸ್. ಆ್ಯಕ್ಚುಲಿ ಲೈಕ್ ತುಂಬ ಚೆನ್ನಾಗಿದೆ. ಹಾಗೇನು ನೋಡಿ ಕಚಡ, ಈ ದೇವಸ್ಥಾನದ್ದೇ ಅನ್ಕೊತೀನಿ, ಮೇಂಟೈನ್ ಮಾಡ್ತಿಲ್ಲ. ಹಿಂಗಿದೆ ದೇವಸ್ಥಾನ. ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆನೂ, ಈ ಕಡೆ ತುಮಕೂರು ಆ್ಯಂಡ್ ಈ ಕಡೆ ಫುಲ್ಲು ಬೆಟ್ಟಗಳೇ ಇರೋದು ಸುತ್ತಮುತ್ತ. ನಾಳೆ ಆ ಬೆಟ್ಟಕ್ಕೆ ಹೋಗೋಣ ಹಂಗಂದ್ರೆ. ಆ ಬೆಟ್ಟದಲ್ಲಿ ಮಾತ್ರ ಮೈನಿಂಗ್ ನಡೀತಿದೆ ಆ್ಯಂಡ್ ಸುತ್ತಮುತ್ತ ಬೆಟ್ಟನೇ ಇದೆ. ಎಷ್ಟು ಆಳ ಇದೆ ನೋಡಿ, ಇಲ್ಲಿ ಒಂದು ಪೋಲ್ ಹಾಕಿದ್ದಾರೆ, ಧ್ವಜ ಹಾರಿಸ್ತಾರೆ. ಆ್ಯಂಡ್ ಈ ಕಡೆ ವ್ಯೂ ಪಾಯಿಂಟು ಚೆನ್ನಾಗಿದೆ. ಹುಷಾರಾಗಿ ಬರಬೇಕು ಗೈಸ್. ಇಲ್ಲಿ ಸ್ವಲ್ಪ ಆ ಥರ ಇದೆ, ಅಲ್ಲಿಗೆ ಬೇಡಪ್ಪ, ಅಲ್ಲಿಗೆ ಹೋಗೋದು. ಇಲ್ಲಿ ಏನೋ ಇದೆ ಕಣೆ, ಇಲ್ಲಿ ನೋಡಿ ಡಿಂಕಿ. ಐ ಡೋಂಟ್ ನೋ ವಾಟ್ ಇಸ್ ಇಟ್, ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್. ಅದು ಹಾಂ, ಚೆನ್ನಾಗಿ, ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಏನೋ ಐತೆ, ಅದು ಏನದು, ಕೆಳಗೆ ಇಳಿದ ಮೇಲೆ ನೋಡೋಣ ತಡಿ. ಕಡೆ ಸಖತ್ತಾಗಿ ಬರ್ತಿದೆ. ಈ ಕಡೆ ಒಂದು ದಾರಿ ಇರುತ್ತೆ. ಹಾಂ, ಅದೇ ಆ ದಾರಿ, ಅಲ್ಲಿಂದ ಬಂದಿದ್ವಲ್ಲ ಆ ದಾರಿ, ಕರೆಕ್ಟು. ಚೆನ್ನಾಗಿದೆ, ಹೋಗ್ಬೇಕಾದ್ರೆ ನೋಡೋಣ. ಒಂದು ನಿಮಿಷ ಕೈ ಕೊಡಪ್ಪ.
ಗೈಸ್ ನೋಡಿ ಎಷ್ಟು ಆಳ ಇದೆ. ಓ ಮೈ ಗಾಡ್. ಸ್ಕೂರಿಲ್ ಇಂತೂ ವ್ಯೂ ಪಾಯಿಂಟಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. 1 hour ಆಲ್ಮೋಸ್ಟ್ ಕುತ್ಕೊಂಡ್ವಿ. ಈಗ ಬ್ಯಾಕ್ ಟು ಅವರ್ ತುಮಕೂರು ಲೈಫ್. ಹಸಲ್ ಬಸಲ್ ವಿಡಿಯೋ ಬೇಗ ಯೂಟ್ಯೂಬಲ್ಲಿ ಹಾಕ್ತೀನಿ. ದೇವಸ್ಥಾನ ದರ್ಶನ ಒಂದ್ಸತಿ ಮಾಡ್ಕೊಂಬಿಡಿ, ನೋಡಿ ಚೆನ್ನಾಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂತೂ ಇಂತೂ ಬೀರಿನ ಕಲ್ಲಿಂದು ಬೆಟ್ಟದ ದೇವಸ್ಥಾನ ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದ್ವಿ. ದರ್ಶನ ಆಯಿತು, ಟ್ರಕ್ಕಿಂಗ್ ಎಲ್ಲ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ. ಏನು ನಮ್ಮ ಅಣ್ಣನ ಚಾನಲಿಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಲೇಬೇಕು. ಓಕೆ ಡನ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಫಾಲೋವರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇದೇ ಥರ ಅನ್ಎಕ್ಸ್ಪ್ಲೋರ್ ಕಂಟೆಂಟ್ ನೋಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಸಿ ಯು ಲೇಟರ್, ಬಾಯ್.